ಸರ್ ಬಿಡದಿ ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೌದು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಬಿಡದಿ ಟೌನ್ಶಿಪ್ ಏನು ತೋರಿಸುತ್ತೆ ಅಂದರೆ ಈ ಸರ್ಕಾರಕ್ಕೆ ವ್ಯಾಪಾರ ದೃಷ್ಟಿನೇ ಮುಖ್ಯ ಆಗುತ್ತೆ ಹೊರತು ರೈತರ ಬದುಕಿನ ಮುಖ್ಯ ಆಗ್ತಾ ಇಲ್ಲ ಅಂತ ನಮಗೆ ಭಾಳ ವರ್ಷದಿಂದ ಗೊತ್ತಿದೆ. ಈ ಸರ್ಕಾರಗಳು ಏನು ಮಾಡಿದ್ದಾವೆ ಅಂದರೆ ರೈತ ವಿರೋಧಿ ಕಾನೂನುಗಳು ಅಂತ ಏನು ತಂದಿದ್ದಾವೆ, ಅದು ಒಂದು ಕೋವಿಡ್ ಸಂದರ್ಭದಲ್ಲಿ ಅದನ್ನು ತೆಗೆದಾಕ್ತೀವಿ ಅಂತ ಹೇಳಿ ಅದನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ತೆಗೆದಾಕ್ತಾರೆ, ಅದನ್ನು ರದ್ದು ಮಾಡ್ತಾರೆ ಅಂತ ಹೇಳಿದ್ರು. ಅದನ್ನು ರದ್ದು ಮಾಡದೆ ಇವಾಗ ರೈತರ ಜೀವನಕ್ಕೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ ಈ ಬಿಡದಿ ಟೌನ್ಶಿಪ್ ಮುಖಾಂತರ. ನಮಗೆ ಯಾರಿಗೆ ಲಾಭ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ಬಿಲ್ಡಿಂಗ್ ಮಾಫಿಯಾಗಳಿಗೆ, ಬೇರೆ ಬೇರೆ ಕಾಂಟ್ರಾಕ್ಟರು, ಲ್ಯಾಂಡ್ ಮಾಫಿಯಾಗಳಿಗೆ, ಇಂಥವ್ರಿಗೆ ಲಾಭ ಆಗ್ತಾಯಿದೆ. ಎಲ್ಲ ಒಂದು ಕಡೆ ನಮ್ಮ ಪ್ರಶ್ನೆ ಬರುತ್ತೆ, ಹೇಗೆ ನಮ್ಮ ಮುಖ್ಯಮಂತ್ರಿ ಇವತ್ತಿನ ದಿನ 7 ಕೋಟಿ ಇರೋರು 2004ನಲ್ಲಿ ಇವತ್ತು 1413 ಕೋಟಿ 2023ನಲ್ಲಿ ಇದೆ ಅಂದರೆ ಈ ಥರ ಲ್ಯಾಂಡ್ ಮಾಫಿಯಾ ಡೀಲಿಂಗ್ಗಳಿಂದನೇ ಆಗಿದೆ. ಸೊ ಇದು ನಮಗೆ ಲೀಗಲ್ ಕರಪ್ಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ರೈತರ ಬದುಕು ಬಗ್ಗೆ ನಿಮ್ಮ ಕಾಳಜಿ ಇದ್ದರೆ, ನಮ್ಮ ಫಲವತ್ತಾದ ಭೂಮಿ ಬಗ್ಗೆ ನ್ಯಾಯ ಬೇಕು ಅಂತ ಇದ್ದರೆ ಈ ಬಿಡದಿ ಟೌನ್ಶಿಪ್ಪನ್ನು ಪರಿಕಲ್ಪನೆ ಬಿಟ್ಬಿಡಿ. ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡಿ, ಉತ್ತರ ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ, ಉತ್ತರ ಕರ್ನಾಟಕದ ಬೆಳವಣಿಗೆ ಮಾಡಿ ಅಲ್ಲಿರೋ ಬಂಜರು ಭೂಮಿನಲ್ಲಿ. ಸೊ ಆ ದಿಕ್ಕನ್ನ ನಾವು ಯೋಚನೆ ಮಾಡಬೇಕು. ಅಖಂಡ ಕರ್ನಾಟಕ ಮತ್ತು ಈ ಭೌಗೋಳಿಕ ನ್ಯಾಯ ಯೋಚನೆ ಮಾಡಬೇಕು ಹೊರತು ರೈತರ ಭೂಮಿನ ಕಿತ್ಬಿಟ್ಟು ಅದನ್ನು ಕಬಳಿಸಿ ಅದನ್ನು ಬರೀ ಉಳ್ಳವರಿಗೋಸ್ಕರ ಒಂದು ರೀತಿ ಟೌನ್ಶಿಪ್ ಮಾಡೋದನ್ನು ನಾವು ಖಂಡಿತ ಖಂಡಿಸ್ತೀವಿ. ಇಷ್ಟೊಂದು ವಿರೋಧ ಬರ್ತಾಯಿದ್ರು, ಇಷ್ಟೊಂದು ಮೀಡಿಯಾದಲ್ಲಿ ಬಂದು ಎಲ್ಲ ಭಾಗದ ರೈತರು ಬಂದು ನಿಂತ್ಕೊಂಡು ಎಲ್ಲ ಹೋರಾಟಗಾರತಿಯರು ನಿಂತ್ಕೊಂಡ್ರೂ ಈ ಸರ್ಕಾರ ಒಂದು ರೀತಿ ಅದನ್ನು ವಾಪಸ್ ತೊಗೊಳ್ತಾ ಇಲ್ಲ ಅನ್ನೋದು ಭಾಳ ಒಂದು ದುಃಖಕರವಾದ ವಿಚಾರ. ನಿಜವಾಗ್ಲೂ ಜನಪರ ಸರ್ಕಾರ ಇದ್ದರೆ ಇಷ್ಟು ವಿರೋಧಕ್ಕೆ ಇಷ್ಟೊತ್ತಿಗಾಗಲೇ ಅದನ್ನು ಫಸ್ಟ್ ಆಫ್ ಆಲ್ ಆಲೋಚನೆ ಬರಬಾರ್ದಾಗಿತ್ತು. ಆದರೆ ಬಂದಿದೆ, ತಪ್ಪು ಮಾಡಿದೆ ಅಂತ ವಾಪಸ್ ತೊಗೋಬೇಕಾಗಿತ್ತು. ಇದು ಒಂದು ಜನ ವಿರೋಧಿ, ರೈತ ವಿರೋಧಿ ಸರ್ಕಾರ. ಇದು ಒಂದು ಶ್ರೀಮಂತರ ಪರ, ಉಳ್ಳವರು, ಲ್ಯಾಂಡ್ ಮಾಫಿಯಾ ಪರ ಸರ್ಕಾರ ಅಂದರೆ ನಮಗೆ ಭಾಳ ನೋವಾಗುತ್ತೆ. ನಮ್ಮ ಬದಲಾವಣೆ ಬೇಕೇ ಬೇಕು. ಖಂಡಿತ. ಇವತ್ತು ನಾನು ಮಧುಗಿರಿ ಬಂದಿದ್ದೀನಿ. ಮಧುಗಿರಿನಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ಆಗಿದೆ. ನಾನು ಮುಂದಿನ ವಾರ ಆದಷ್ಟು ಬೇಗ ನಾನು ಬಿಡದಿಗೆ ಹೋಗಿ ನಾವೆಲ್ಲ ಚಳುವಳಿಗಳು ಸೇರಿ ಅಲ್ಲೂ ಕೂಡ ಅಲ್ಲಿ ರೈತ ಪರವಾಗಿ ನಿಂತು ರೈತರಿಗೂ ನ್ಯಾಯ ಒದಗಿಸಂಗೆ ನಾವು ಹೋರಾಟ ಮಾಡೋಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಸೊ ನಾನು ಖಂಡಿತ ಅಲ್ಲಿರ್ತೀನಿ. ನನಗೆ ಎಲ್ಲೇ ಸಮಸ್ಯೆ ಇದ್ರೂ ರೈತರ ಪರವಾಗಿ ನಿಂತ್ಕೊಳ್ಳೋದು. 86% ರೈತರು 5 ಎಕರೆ ಒಳಗಿರೋ ರೈತರು ಇವಾಗ ಯಾರ ಪರವಾಗಿ ಇಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಅಂದರೆ ಲ್ಯಾಂಡ್ ಮಾಫಿಯಾಗಳು, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿ 400 ಎಕರೆಯಷ್ಟು ರೈತರ ಭೂಮಿನ ರೈತರು ಬಳಸ್ಕೋಬೋದು ಅಂತ ಒಂದು ರೀತಿ ಕಾನೂನು ತಂದಿದ್ದಾರೆ ಈ ಸರ್ಕಾರಗಳು. ಯಾರು ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೋ. ಸೊ ಆ ರೀತಿಯಲ್ಲಿ ನಮಗೆ ಇದು ನಿಜವಾಗ್ಲೂ ರೈತ ಪರ ಸರ್ಕಾರಗಳು ಬೇಕು, ನಿಜವಾಗ್ಲೂ ಶ್ರಮಜೀವಿಗಳ ಪರ ಸರ್ಕಾರ ಬೇಕು, ನಿಜವಾಗ್ಲೂ ಬಡವರ ಪರ ನಮ್ಮ ಕಾರ್ಮಿಕ ವರ್ಗದ ಪರವಾಗಿ ಇರಬೇಕು. ಈ ಫಲವತ್ತಾದ ಭೂಮಿನ ಕಿತ್ತು ಈ ಟೌನ್ಶಿಪ್ಪನ್ನು ನಾವು ಖಂಡಿತ ಖಂಡಿಸ್ತೀವಿ. ನಾನು ಅಲ್ಲಿ ಹೋಗಿ ಅಲ್ಲಿ ಬೆಂಬಲ ಸೂಚಿಸೋಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. ಬಿಡದಿ ಟೌನ್ಶಿಪ್ ಏನು ತೋರಿಸುತ್ತೆ ಅಂದರೆ ಈ ಸರ್ಕಾರಕ್ಕೆ ವ್ಯಾಪಾರ ದೃಷ್ಟಿನೇ ಮುಖ್ಯ ಆಗುತ್ತೆ ಹೊರತು ರೈತರ ಬದುಕಿನ ಮುಖ್ಯ ಆಗ್ತಾ ಇಲ್ಲ ಅಂತ ನಮಗೆ ಭಾಳ ವರ್ಷದಿಂದ ಗೊತ್ತಿದೆ. ಈ ಸರ್ಕಾರಗಳು ಏನು ಮಾಡಿದ್ದಾವೆ ಅಂದರೆ ರೈತ ವಿರೋಧಿ ಕಾನೂನುಗಳು ಅಂತ ಏನು ತಂದಿದ್ದಾವೆ, ಅದು ಒಂದು ಕೋವಿಡ್ ಸಂದರ್ಭದಲ್ಲಿ ಅದನ್ನು ತೆಗೆದಾಕ್ತೀವಿ ಅಂತ ಹೇಳಿ ಅದನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನು ತೆಗೆದಾಕ್ತಾರೆ, ಅದನ್ನು ರದ್ದು ಮಾಡ್ತಾರೆ ಅಂತ ಹೇಳಿದ್ರು. ಅದನ್ನು ರದ್ದು ಮಾಡದೆ ಇವಾಗ ರೈತರ ಜೀವನಕ್ಕೆ ಇನ್ನೂ ತೊಂದರೆ ಕೊಡ್ತಾ ಇದ್ದಾರೆ ಈ ಬಿಡದಿ ಟೌನ್ಶಿಪ್ ಮುಖಾಂತರ. ನಮಗೆ ಯಾರಿಗೆ ಲಾಭ ಆಗ್ತಾ ಇದೆ ಅಂದರೆ ಬೇರೆ ಬೇರೆ ಬಿಲ್ಡಿಂಗ್ ಮಾಫಿಯಾಗಳಿಗೆ, ಬೇರೆ ಬೇರೆ ಕಾಂಟ್ರಾಕ್ಟರು, ಲ್ಯಾಂಡ್ ಮಾಫಿಯಾಗಳಿಗೆ, ಇಂಥವ್ರಿಗೆ ಲಾಭ ಆಗ್ತಾಯಿದೆ. ಎಲ್ಲ ಒಂದು ಕಡೆ ನಮ್ಮ ಪ್ರಶ್ನೆ ಬರುತ್ತೆ, ಹೇಗೆ ನಮ್ಮ ಮುಖ್ಯಮಂತ್ರಿ ಇವತ್ತಿನ ದಿನ 7 ಕೋಟಿ ಇರೋರು 2004ನಲ್ಲಿ ಇವತ್ತು 1413 ಕೋಟಿ 2023ನಲ್ಲಿ ಇದೆ ಅಂದರೆ ಈ ಥರ ಲ್ಯಾಂಡ್ ಮಾಫಿಯಾ ಡೀಲಿಂಗ್ಗಳಿಂದನೇ ಆಗಿದೆ. ಸೊ ಇದು ನಮಗೆ ಲೀಗಲ್ ಕರಪ್ಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ರೈತರ ಬದುಕು ಬಗ್ಗೆ ನಿಮ್ಮ ಕಾಳಜಿ ಇದ್ದರೆ, ನಮ್ಮ ಫಲವತ್ತಾದ ಭೂಮಿ ಬಗ್ಗೆ ನ್ಯಾಯ ಬೇಕು ಅಂತ ಇದ್ದರೆ ಈ ಬಿಡದಿ ಟೌನ್ಶಿಪ್ಪನ್ನು ಪರಿಕಲ್ಪನೆ ಬಿಟ್ಬಿಡಿ. ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ ಪ್ರವಾಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡಿ, ಉತ್ತರ ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ, ಉತ್ತರ